ರಾಜ್ಕುಮಾರ್ ಅವರು ಕೂಡ ನಮ್ಮ ಜೊತೆ ಫೋನ್ನಲ್ಲಿ ದೂರವಾಣಿಯಲ್ಲಿ ಮಾತನಾಡ್ತಾ ಸಾಕಷ್ಟು ಒಂದು ದುಃಖಭರಿತರಾಗಿ ಶಿವರಾಜ್ ಕುಮಾರ್ ಅವರು ಮಾತನಾಡ್ತಾ ಇದ್ರು. ನಮ್ಮ ತಂದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಗಲಿಕೆಯ ನಂತರ ನಿಜಕ್ಕೂ ನಮಗೆ ಒಂದು ದುಃಖ ಆಗ್ತಾ ಇದೆ ಅಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರಲ್ಲಿ. ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಅಂಥ ಒಬ್ಬ ಮೇರು ನಟ ಮತ್ತೊಬ್ಬ ಸಿಗ್ಲಿಕ್ಕಿಲ್ಲ ಅನ್ನುವಂಥ ಒಂದು ಮಾತುಗಳನ್ನೇ ಪ್ರತಿಯೊಬ್ಬರು ವ್ಯಕ್ತಪಡಿಸಿದ್ರು. ಅದು ಟೆನ್ನಿಸ್ ಕೃಷ್ಣ ಅವರಾಗಿರ್ಬೋದು, ಜೊತೆಗೆ ಬೇರೆ ಹಿರಿಯ ನಟರಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಬರ್ತಾ ಇದ್ದಾರೆ. ವಿಷ್ಣುವರ ನಿವಾಸಕ್ಕೆ ತೆರಳಿ ವಿಷ್ಣುವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗೆ ಹಿರಿಯ ನಟಿಯಾಗಿರುವಂತಹ ಜಯಂತಿಯವರು ಕೂಡ ವಿಷ್ಣುವರ ನಿವಾಸಕ್ಕೆ ತೆರಳ್ತಾ ಇದ್ರು. ಮಾರ್ಗ ಮಧ್ಯದಲ್ಲಿ ಅವರು ಮಾತನಾಡಿದರೆ ಮನೆ ಯಾವ ರೀತಿ ಶ್ರದ್ಧಾಂಜಲಿಯನ್ನು ಅವರು ಅರ್ಪಿಸ್ತಾರೆ ಕೇಳೋಣ. ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಿಲ್ಲ ಅನ್ನೋದಕ್ಕಿಂತ ನಿಜವಾಗ್ಲೂ ನಮ್ಮ ಆಸ್ತಿನ ನಾವು ಕಳ್ಕೊತಾ ಇದ್ದೀವಲ್ಲ ಅನ್ನೋದೊಂದು ಯೋಚನೆ ನನಗೆ. ಒಬ್ಬೊಬ್ಬರಾಗ ಹೋಗ್ತಾ ಇದ್ದಾರೆ, ಯಾರು ಉಳಿತಾರೆ? ಕುಮಾರ್ಗೆ ಏನು ಅವಸರ? ವಿಷ್ಣುವರ್ಧನ ನಾನು ಕುಮಾರ್ ಅಂತ ಕರೆಯೋದು ಏನು ಅವಸರ? 58 ಕೂಡ ಆಗ್ಲಿಲ್ಲ. ನನ್ನ ಮನಸ್ಸಲ್ಲಿ ಅಪ್ಪ ನಿಂತಿದಾರಲ್ಲ, ಅವರೆಲ್ಲ ಏನ್ ಮಾಡ್ಬೇಕು? ಇದು ನಿಜವಾಗ್ಲೂ ನನ್ನ ಕೈಲಿ ಆಗ್ತಿಲ್ಲಪ್ಪ, ಸಾಯ್ಸಾಗ್ತಾ ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಭಾರತಿಗೆ ಅವ್ರಿಗೆಲ್ಲ ಧೈರ್ಯ ಸಿಗ್ಲಿಪ್ಪ. ಒಂದು ದುಃಖವನ್ನ ತಡೆಯಲಾರದೆ ಅಳ್ತಾನೆ ಜಯಂತಿಯವರು ಮಾತನಾಡ್ತಾ ಇದ್ರು. ಏನಾಗಿದೆ ನಮ್ಮ ಚಿತ್ರರಂಗಕ್ಕೆ, ಯಾರ್ದೋ ಒಂದು ಶಾಪ ಬಹುಶಃ ಚಿತ್ರರಂಗಕ್ಕೆ ತಗಲಿದೆ. ಹಾಗಾಗಿ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ನಾವು ಕಳ್ಕೊಳ್ತಾ ಇದೀವಿ, ಮುಂದೆ ಯಾರು ನಮ್ಮ ಚಿತ್ರರಂಗಕ್ಕೆ ಗತಿ ಅನ್ನುವಂತಹ ಒಂದು ಅಳಲನ್ನ ಒಂದು ಮಾತುಗಳನ್ನ ಜಯಂತಿಯವರು ವ್ಯಕ್ತಪಡಿಸಿದ್ರು. ಇನ್ನೂ ಕೂಡ 58-59 ವರ್ಷನೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಆಗಿರಲಿಲ್ಲ. ಅಷ್ಟು ಬೇಗ ಅವರನ್ನ ನಮ್ಮಿಂದ ಕಿತ್ಕೊಳ್ತಾ ಇದ್ದಾನೆ ಅಂದ್ರೆ ಆ ದೇವರು ಇಲ್ಲಿ ನ್ಯಾಯವನ್ನ ಮಾಡಿಲ್ಲ ಅನ್ನೋ ಒಂದು ಮಾತುಗಳನ್ನ ಜಯಂತಿಯವರು ವ್ಯಕ್ತಪಡಿಸ್ತಾ ಇದ್ರು. ಇನ್ನು ವಿಷ್ಣು ಅವರ ನಿವಾಸಕ್ಕೆ ನಾವು ಬಂದ್ರೆ, ವಿಷ್ಣು ಅವರ ನಿವಾಸದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ಹಾಗೆ ಅದು ರಾಜಕೀಯ ಗಣ್ಯರಾಗಿರ್ಬೋದು, ಚಿತ್ರರಂಗದ ಗಣ್ಯರಾಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದ ಗಣ್ಯರು ಕೂಡ ಈಗ ವಿಷ್ಣುವರ ನಿವಾಸಕ್ಕೆ ತೆರಳ್ತಾ ಇದ್ದಾರೆ. ವಿಷ್ಣುವರ್ಧನ್ ಅವರ ಪಾರ್ಥಿವ ಶರೀರದ ಒಂದು ಅಂತಿಮ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂತಹ ಅಭಿಮಾನಿಗಳಲ್ಲಿ ಆ ಒಂದು ಅಭಿಮಾನ ಭಾವೋದ್ವೇಗ ಏರ್ತಾ ಇದೆ. ಅವರನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಪೊಲೀಸರು ಸಾಕಷ್ಟು ಒಂದು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ಇಲ್ಲಿ ನಿಯೋಜನೆಗೊಳಿಸಲಾಗಿದೆ. ಇನ್ನು